ಈಗ ಕಾಂತ ನಮ್ಮ ಜೊತೆ ಮಂತ್ರಿಯಾಗಿದ್ದರು. ಇವತ್ತು ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತರಾಗಿದ್ದಾರಲ್ಲ SK ಕಾಂತ. ರಾಮಕೃಷ್ಣ ಹೆಗ್ಡೆ ಅವ್ರ ಕಾಲದಲ್ಲಿ ನಾನು ಅವರು ಒಟ್ಟಿಗೆ ಕ್ಯಾಬಿನೆಟ್ನಲ್ಲಿದ್ದು. ಅವರು ಹುಟ್ಟುತ್ತವಿಂದ ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು, ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಇವತ್ತು ಕೂಡ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸ್ವಲ್ಪನೂ ಕೂಡ ಬದಲಾವಣೆ ಆಗಿಲ್ಲ. ಅವರು ನಮ್ಮ ಏಕಾಂತಯ್ಯನವರು ಇಲ್ಲೇ ಕೂತಿದ್ದಾರೆ ಎದುರುಗಡೆ, ಇವರು ಕೂಡ ನಮ್ಮ ಜೊತೆ ಮಂತ್ರಿ ಆಗಿದ್ರು. ಇವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡದಂಥವ್ರು. ಪಾಪ ಏಕಾಂತಯ್ಯನವರು ಈ ಪ್ರಾಮಾಣಿಕ ರಾಜಕಾರಣಕ್ಕೆ ಮನ್ನಣೆ ಇಲ್ಲ ಅಂತೇಳಿ ಬಿಟ್ಟೇ ಬಿಟ್ರು ರಾಜಕೀಯನ. ಇವತ್ತು ಕಾಂತ ಅವರು ನಂಬಿದ್ದಂತ ಸಿದ್ಧಾಂತ ಏನಿದೆಯಲ್ಲ, ಆ ಸಿದ್ಧಾಂತದಲ್ಲಿ ರಾಜಿ ಆಗಿಲ್ಲ, ರಾಜಿ ಆಗದೂ ಇಲ್ಲ. ಈ ವರ್ಷ ಕಮಿಟಿಯವರು ಒಳ್ಳೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ದೇವರಾಜ ಅರಸು ಪ್ರಶಸ್ತಿಗೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ನಾನು ಇದರಲ್ಲಿ ಕಮಿಟಿನಲ್ಲಿ ಕೈ ಹಾಕಿಲ್ಲ. ನಾನು ಏನಪ್ಪ ತಂಗಡಿಗೆ ಕೈ ಹಾಕಿಲ್ಲ. ಕಾಂತನ ಆಯ್ಕೆ ಮಾಡಿರೋದು ನೋಡಿ ಬಹಳ ಸಂತೋಷ ಆಯ್ತು ನನಗೆ. ಒಬ್ಬ ಕಾರ್ಮಿಕ ನಾಯಕನಾಗಿ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ, ಸಮಾಜವಾದಿ ಚಿಂತನೆಯನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಕಾಂತ, ದೇವರಾಜ ಅರಸರು ಏನು ಸಾಮಾಜಿಕ ನ್ಯಾಯದ ಹರಿಕಾರ ಅಂತಾರಲ್ಲ, ಆ ಹರಿಕಾರರ ಪ್ರಶಸ್ತಿಗೆ ಯೋಗ್ಯ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ. ಅದರಿಂದ ನಾನು ಈ ಸಂದರ್ಭದಲ್ಲಿ ಕಾಂತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ 86 ವರ್ಷ. ಕಾಂತನ್ ಕೇಳಿದೆ ನಾನು, ಎಷ್ಟಪ್ಪ ವಯಸ್ಸು ಈಗ ಅಂತ. ಕಾಂತನಿಗೆ 86 ವರ್ಷ. ನನಗಿಂತ 10 ವರ್ಷ ದೊಡ್ಡವರು. ನನಗೆ 77 ಆಗೋಯ್ತು, 8 ವರ್ಷ ದೊಡ್ಡವರು. ನಾನೀಗ 78ನೇ ವರ್ಷ ಕಾಲಿಟ್ಟಿದ್ದೀನಿ. ನಮ್ಮ ಹೊರಟ್ಟಿನೂ ಕೂಡ ನನ್ನ ಸಮಕಾಲೀನ ಇರಬೇಕು ಅಂತ ಅನಿಸುತ್ತೆ ಅಲ್ಲ. ಬಟ್ ನನಗಿಂತ ಆರೋಗ್ಯವಾಗಿದ್ದಾನೆ. ಅದರಿಂದ ನಾವೆಲ್ಲ ಒಳ್ಳೆ ಸ್ನೇಹಿತರು. ಕಾಂತನೂ ಒಳ್ಳೆ ಸ್ನೇಹಿತ, ಏಕಾಂತಯ್ಯನವರು ಒಳ್ಳೆ ಸ್ನೇಹಿತ. ನಮಗಿಂತ ಸೀನಿಯರ್ ಇವರು. ಬಟ್ ಕಾಂತನೂ ಕೂಡ ವಯಸ್ಸಿನಲ್ಲಿ ನನಗಿಂತ ದೊಡ್ಡವನಾದರೂ ಕೂಡ ಒಳ್ಳೆ ಸ್ನೇಹಿತರು. ಸೊ ಕಾಂತ ಅವ್ರನ್ನ ಮಾಡಿರ್ತಕ್ಕಂಥದ್ದು ಬಹಳ ಯೋಗ್ಯ ಮತ್ತು ಸಮಂಜಸವಾಗಿದೆ. ಮತ್ತೆ ಅವರು ಆ ಪ್ರಶಸ್ತಿಗೆ 5 ಲಕ್ಷ ಕೊಡ್ತೀವಲ್ಲ, ಅದನ್ನ ಕಾರ್ಮಿಕರ ಕಲ್ಯಾಣ ನಿಧಿಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ, 100ಕ್ಕೆ 100 ಆನೆಸ್ಟು ಕಾಂತ, 100ಕ್ಕೆ 100 ಆನೆಸ್ಟ್. ಅದರಿಂದ ಅಂತ್ಯವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಬಹಳ ಸಮಂಜಸವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದೇವರಾಜ ಅರಸರವರ ಜಯಂತಿ ದಿನನೇ ರಾಜೀವ್ ಗಾಂಧಿಯವರ ಜಯಂತಿ ಹುಟ್ಟಿದ ಹಬ್ಬನೂ ಕೂಡ ಇವತ್ತೇ. ಕಾಕ್ತಾಳೀಯ ಇದು. ದೇವರಾಜ ಅರಸರವರ ಹುಟ್ಟಿದ ದಿನ ರಾಜೀವ್ ಗಾಂಧಿ ಮಾಜಿ ಪ್ರಧಾನಿಯಾಗಿದ್ರಲ್ಲ, ಅವರ ಹುಟ್ಟಿದ ದಿನನೂ ಕೂಡ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವರು ಮಾಡದಂಥ ಕೆಲಸಗಳಿದ್ದಾವಲ್ಲ, ಇವು ನಮ್ಗೆಲ್ರಿಗೂ ಕೂಡ ಸ್ಫೂರ್ತಿ.